ವಿದ್ಯಾರ್ಥಿಗಳು ಇತರರ ಏಳಿಗೆಯನ್ನ ಪ್ರೋತ್ಸಾಹಿಸಬೇಕು, ಅಸೂಯೆ ಪಡೆದೆ ಅವರಂತೆ ನಾವು ಕೂಡ ಹೆಚ್ಚು ಅಂಕ ಪಡೆದು ಸಮಾಜದಲ್ಲಿ ಕೀರ್ತಿ ತರಬೇಕು ಅಂತ ಸೋಮನಹಳ್ಳಿ ಎಜುಕೇಷನಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಆನಂದ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಭುವನೇಶ್ವರಿ ನಗರದ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಆಯೋಜನೆ ಮಾಡಲಾದ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ರೈತರಿಗೆ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ಪೋಷಕರು ತಮ್ಮ ಮಕ್ಕಳನ್ನ ಸ್ನೇಹಿತರಂತೆ ಭಾವಿಸಿ ಅವರಿಗೆ ಕಾಲೇಜಿನಲ್ಲಿ ನಡೆದ ಪಾಠ ಪ್ರವಚನದ ಬಗ್ಗೆ ವಿಚಾರಿಸಬೇಕು. ತಮ್ಮ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡುತ್ತಾರೆ ಎಂಬುದರ ಬಗ್ಗೆ ಗಮನ ಹರಿಸಬೇಕು ಎಂದಿದ್ದಾರೆ. ಪ್ರಾಂಶುಪಾಲ ಮಲ್ಲಿಕಾರ್ಜುನ್ ಮಾತನಾಡಿ, ರೈತರ ಶ್ರಮ ವಿದ್ಯಾರ್ಥಿಗಳಿಗೆ ಅರಿವಾಗಲಿ, ಹಾಗೇನೆ ಅವರಿಗೆ ಗೌರವ ಕೊಡುವುದನ್ನ ಕಲಿಯಲಿ ಅಂತ ವಿದ್ಯಾರ್ಥಿಗಳ ಮುಂದೆ ರೈತರನ್ನ ಅಭಿನಂದಿಸಲಾಗಿದೆ ಎಂದಿದ್ದಾರೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಸೆಕೆಂಡ್ PUCಲಿ ಯಾರು ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ರು ಆ ಸ್ಟೂಡೆಂಟ್ಸ್ಗೆ ಇವತ್ತು ಸನ್ಮಾನ ಮಾಡಿದೋ, ಜೊತೆಲಿ ರೈತರಿಗೆ ಒಂದು ಸನ್ಮಾನ ಮಾಡಿದ್ದೀವಿ. ಇದು ಕಾರಣ ಇಷ್ಟೆಯ. ಸೊ ರೈತರ ಬಗ್ಗೆ ಒಂದು ಸ್ವಲ್ಪ ಈ ಮಕ್ಕಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದೋ. ಮುಂದಿನ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಎಲ್ಲೇ ರೈತರು ಸಿಕ್ಕಿದ್ರೆ ಅವ್ರಿಗೆ ಗೌರವ ಕೊಡೋದಾಗಲಿ, ಅವರಿಗೆ ಸಹಾಯ ಮಾಡೋದಾಗಲಿ ಎಲ್ಲದೂ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಮ್ಮ ಕಾಲೇಜಿನಲ್ಲಿ ಇವತ್ತು ಎಲ್ಲ ರೈತರನ್ನು ಕರೆದಿ ರಾಜ್ಯದ ಎಲ್ಲ ಮೂಲೆಯಿಂದ ರೈತರನ್ನು ಕರೆದಿ ಇವತ್ತು ರೈತರಿಗೆ ಸನ್ಮಾನ ಮಾಡಿದ್ದೀವಿ. ಇದು ಹೆಮ್ಮೆ ತರುವಂಥ ವಿಷಯ. PUC ರಿಸಲ್ಟ್ 98.9% ಬಂದಿದೆ. ಸೆಕೆಂಡ್ PUC ಪರ್ಸೆಂಟೇಜು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಒಳ್ಳೆ ಪರ್ಸೆಂಟೇಜ್ ಬಂದಿದೆ. ಡಿಸ್ಟಿಂಕ್ಷನ್ ಒಂದು 88 ಡಿಸ್ಟಿಂಕ್ಷನ್ ಬಂದಿದೆ. ಒಳ್ಳೆ ರಿಸಲ್ಟ್ ಬಂದಿದೆ ಕಾಲೇಜ್. ಸೊ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ, ಒಳ್ಳೆ ಜೀವನ ಸಿಗ್ತದೆ. ತಾಳ್ಮೆಯಿಂದ ಒಳ್ಳೆ ಕಾಲೇಜ್ ಹುಡುಕೊಂಡು ಒಳ್ಳೆ ಕೋರ್ಸ್ ಮಾಡಿದ್ರೆ ಫ್ಯೂಚರ್ ಒಳ್ಳೆ ಫ್ಯೂಚರ್ ಸಿಗುತ್ತೆ ಅವರಿಗೆ. ರೈತ ಪಾಪಣ್ಣ ಮಾತನಾಡಿ, ನಮಗೆ ಅಭಿನಂದಿಸಿರುವುದು ಹೆಮ್ಮೆಯ ಸಂಗತಿ. ಯಾರೊಬ್ಬರು ಕೂಡ ರೈತರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಮಾದರಿಯಾಗಲಿ ಎಂದಿದ್ದಾರೆ. ಸಮಾರಂಭದಲ್ಲಿ 95% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದಕ, 10,000 ನಗದು ಮತ್ತು ಸನ್ಮಾನ ಮಾಡಲಾಗಿದೆ. NG ಗಂಗಣ್ಣ, ಪಾಪಣ್ಣ, ಪ್ರಾಧ್ಯಾಪಕರು ಮುಂತಾದವರು ಉಪಸ್ಥಿತರಿದ್ದರು. ರೈತರುಗಳು ಕೂರಿಸಿ ಒಬ್ಬ ಸೈನಿಕನ ಕೂರಿಸಂತ ಯಾವ್ದಾನ ಈ ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಇದರಲ್ಲಿ ಕಾಲೇಜ್ ಆಗಲಿ ಇದರಲ್ಲಾಗಲಿ ಒಂದೂ ಇಲ್ಲ ಎಂದು ನೋಡಿಲ್ಲ. ಇದು PU ಕಾಲೇಜು ಈ ಪರ್ಸೆಂಟೇಜ್ ಬರಬೇಕಾದ್ರೆ ಅವ್ರ ಶ್ರಮ, ಅವ್ರ ಸಿಬ್ಬಂದಿ ವರ್ಗ, ಈ ಸಿಬ್ಬಂದಿ ವರ್ಗಕ್ಕೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಭಗವಂತ ನಿಮಗೆ ಮಕ್ಕಳು ಎಷ್ಟು ಎಜುಕೇಷನ್ ಕೊಡಿಸ್ತೀರೋ ಅಷ್ಟು ನಿಮಗೆ ನಿಮ್ಮ ಕಾಲೇಜು ಇದು ಬೆಳೀತಿದೆ, ನಿಮ್ಮ ಹೆಸರು ಬೆಳೀತಿದೆ, ಪ್ರಿನ್ಸಿಪಾಲ್ ಸಾಹೇಬರು ಬೆಳೀತಾರೆ. ಆ ಸ್ಕೂಲಿನ ಬಗ್ಗೆ ಭಾಳ ಶ್ರದ್ಧೆ ವಹಿಸ್ಕೊಂಡು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಪರ್ಸೆಂಟ್ ಬಂದಿದೆ, ಓದಿಸ್ತಾರೆ, ಚೆನ್ನಾಗಿ ಓದಿಸ್ತಾರೆ. ನಮ್ಮ ಯಜಮಾನ್ರೆ ಪ್ರಿನ್ಸಿಪಾಲ್ ಆಗಿದ್ದಾರೆ ಅಂದರು. ಅವತ್ತು ನಾನು ಅವ್ರು ಪರಿಚಯ ಮಾಡಿಸ್ಕೊಂಡೆ. ಭಾಳ ಅವತ್ತಿನ ನೋಡ್ತಾ ಇದ್ದೀನಿ. ಭಾಳ ಹುಡುಗರನ್ನ ಯಾವ ಮಟ್ಟಿಗೆ ಓದ್ದಲೇ ಇದ್ದವನ್ನ ಯಾವ ಥರ ತರಬೇಕು, ಯಾವ ಥರ ಹೇಳ್ಕೊಡ್ಬೇಕು, ಅವ್ನು ಯಾಕೆ ವೀಕ್ ಆದ, ಅವ್ರನ್ನ ಏನು ಸ್ಟಡಿ ಮಾಡಬೇಕು ಅಂತ ಸಿಬ್ಬಂದಿ ವರ್ಗ ಕೇಳ್ತಾರೆ, ಪ್ರಿನ್ಸಿಪಾಲ್ಗಳಿಗೆ ಹೇಳ್ತಾರೆ, ಇದು ಲೆಕ್ಚರರ್ಸ್ಗಳಿಗೆ ಹೇಳ್ತಾರೆ. ಇಂಥ ಸ್ಕೂಲ್ನು ನಾನು ಭಗವಂತಾಣೆ ನಾನು ನೋಡಿರಲಿಲ್ಲ. ಮೊನ್ನೆ ಸೆಕೆಂಡ್ ಇಯರ್ ಈಗ 94%. ಇವತ್ತೆಲ್ಲ ಬರೋಕ್ಕೆ ಕಾರಣ ಪ್ರಿನ್ಸಿಪಲ್ ಸರ್ ಮತ್ತು ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೆ ಡೈಲಿ ಟೆಸ್ಟ್ ಕೊಡೋದ್ರಿಂದ ಪರ್ಸೆಂಟೇಜ್ ಎಲ್ಲ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಮಾಸ್ಟರ್ಸ್ PU ಕಾಲೇಜಲ್ಲಿ 98.16% ಸಿಕ್ಕಿದೆ ಸೆಕೆಂಡ್ PUCಯಲ್ಲಿ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಮಾಸ್ಟರ್ಸ್ PU ಕಾಲೇಜ್ಗೆ ಜಾಯ್ನ್ ಆಗಿ, ಯಾಕಂದರೆ ಒಳ್ಳೆ ಎಜುಕೇಷನ್ನು ವಿತ್ ಸೆಲ್ಫ್ ಡಿಸಿಪ್ಲೀನು ಎಲ್ಲಾನು ಇಲ್ಲಿ ಸಿಗುತ್ತೆ. ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ತುಂಬ ಒಳ್ಳೆ ಎಜುಕೇಷನ್ನ ಕೊಡ್ತಾ ಇದ್ದಾರೆ. CET ಕೋಚಿಂಗ್ ಇದೆ, ನೀಟ್ ಕೋಚಿಂಗ್ ಇದೆ, JEE ಕೋಚಿಂಗ್ ಇದೆ, ಎಲ್ಲಾನು ಇಲ್ಲೇ ಕೊಡ್ತಿದ್ದಾರೆ. ವಿತ್ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ, ಅಮೌಂಟಲ್ಲಿ ಕೂಡ. ನಮ್ಮ ಕಾಲೇಜಲ್ಲೇ ಬೆಳಿಗ್ಗೆ 8 ಗಂಟೆಯಿಂದ 7 o'clock ಸಂಜೆ 7 o'clockವರೆಗೂ ಕಾಲೇಜ್ ಮಾಡ್ತಿದ್ರು. ಪೇಪರ್ ಸಾಲ್ವ್ ಮಾಡಿಸೋದಾಗಿರ್ಬೋದು, ಎಲ್ಲಾನು ಫ್ರೀ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ನಮಗೆ ಗೈಡ್ಲೈನ್ಸ್ ಕೊಡ್ತಿದ್ರು ಟೀಚರ್ಸು ಎಲ್ಲಾನು. ಇವಾಗೂ ನೆಕ್ಸ್ಟ್ ನಾನು PCMC ಸೈನ್ಸ್ ಮಾಡಿರೋದ್ರಿಂದ ತುಂಬ ಒಳ್ಳೆ ಕೋರ್ಸಸ್ನೇ ಜಾಯ್ನ್ ಆಗ್ತೀನಿ. ನಮ್ಮ ಪ್ರಿನ್ಸಿಪಲ್ಸ್ ಕೊಟ್ಟಿರೋ ಅಂಥ ಗೈಡ್ಲೈನ್ಸು ತುಂಬ ಚೆನ್ನಾಗಿದೆ. ಅದನ್ನು ಫಾಲೋ ಮಾಡಿದ್ರೆ ತುಂಬ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ನನ್ನ ಸ್ಕೂಲಿಂಗ್ನ ಗಾರ್ಡನ್ ಇಂಗ್ಲಿಷ್ ಹೈಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ನನ್ನ SLC ಪರ್ಸೆಂಟೇಜ್ ಬಂದು 97.4%. ಆ್ಯಂಡ್ ನಾನು SLCಲಿ ಇದ್ದಾಗ ಮಾಸ್ಟರ್ಸ್ PU ಕಾಲೇಜಿಂದ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡಿ, ಸೈನ್ಸಲ್ಲಿ ಪ್ರಾಕ್ಟಿಕಲಿ ಹೇಗೆ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದರು. ಸೊ ಅದರಿಂದ ನನಗೆ SLCಲಿ ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಆ್ಯಂಡ್ ಆಫ್ಟರ್ ದಟ್ ಐ ಜಾಯಿನ್ ಮಾಸ್ಟರ್ಸ್ PU. ಆ್ಯಂಡ್ ಅಲ್ಲಿಂದಲೇ ನನಗೆ ಮಾಸ್ಟರ್ಸ್ PU ಕಾಲೇಜ್ ಪರಿಚಯ ಆಯಿತು.
ಆ್ಯಂಡ್ ಮೋರ್ ಓವರ್ ಸಪ್ರೇಟಾಗಿ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡಿ SLC ಮಕ್ಕಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಮುಂಚೆನೇ ಹೇಗೆ ಬರಿಬೇಕು ಅಂತಲೂ ಕೂಡ ನಮಗೊಂದು ಟ್ರಯಲ್ ಎಕ್ಸಾಮ್ ಮಾಡಿದರು, ಅದರಿಂದಲೂ ಸಹ ಹೆಲ್ಪ್ ಆಯಿತು. ನಂತರ ಮಾಸ್ಟರ್ಸ್ PU ಕಾಲೇಜ್ಗೆ ನಾನು ಜಾಯಿನ್ ಆದೆ. ಅಲ್ಲಿ ನಾನು ಫಸ್ಟ್ PUCಲಿ ಔಟ್ ಆಫ್ 600 599 ಸ್ಕೋರ್ ಮಾಡಿದೆ. ದಟ್ ಈಸ್ 99.98% ಬಂತು. ಫಸ್ಟ್ PUC ನಂತರ ಸೆಕೆಂಡ್ PUCಲಿ ಇವಾಗ ಮೊನ್ನೆ ಎಕ್ಸಾಮ್ ಆಯಿತು. ಐ ಗಾಟ್ 97.5%. ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ ಟೀಚರ್ಸ್ ಆ್ಯಂಡ್ ಮಲ್ಲಿಕಾರ್ಜುನ್ ಸರ್, ಆ ಪ್ರಿನ್ಸಿಪಲ್. ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಕೇವಲ 98 97 ತಗೊಂಡು ಬಂದಿರೋ ಮಕ್ಕಳನ್ನ 98 97 ಅದೇ ಥರ ತಗ್ಸಲ್ಲ, ಬದಲಾಗಿ SLCಯಲ್ಲಿ 76 74 ಈ ಥರ ತೆಗ್ದವ್ರನ್ನೂ ಕೂಡ ಮೋರ್ ದೆನ್ 98 95 ಪ್ಲಸ್ ತೆಗೆಸ್ತಿದ್ದಾರೆ. ಇದಕ್ಕೆಲ್ಲ ರೀಸನ್ ಏನಂದರೆ ನಮಗೆ ವಾರದಲ್ಲಿ 4 ರಿಂದ 5 ಟೆಸ್ಟ್ಗಳು ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಬರೀ ಟೆಸ್ಟ್ ಕೊಟ್ಟು ಓದಿಸಿದ್ರೆ ಸಾಲದು, ಮಕ್ಕಳಿಗೆ ಅವರಿಗೆ ಓದಬೇಕು ಅನ್ನೋ ಎಂಕರೇಜ್ಮೆಂಟ್ ಬರಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಸರ್ ಅವರು ನಾನು ಫಸ್ಟ್ PUCಲಿ ಇದ್ದಾಗ ಯಾರು ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಲ್ಲಿ 10 ಟಾಪರ್ಸ್ ಬರ್ತಾರೆ ಅವ್ರಿಗೆ ಫ್ರೀಯಾಗಿ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಈಗ ನಾನು ಸೆಕೆಂಡ್ ಇಯರ್ ಇದ್ದೆ, ಅವಾಗಲೂ ಕೂಡ ಕ್ವಾರ್ಟರ್ಲಿಯಲ್ಲಿ ಯಾರು ಟಾಪ್ 10 ರ್ಯಾಂಕರ್ಸ್ ಬರ್ತಾರೆ ಅವ್ರಿಗೂ ಫ್ರೀ ಟ್ರಿಪ್ ಕರ್ಕೊಂಡು ಹೋಗಿರ್ತೀನಿ ಅಂದಿದ್ರು. ಅದೇ ಥರ ನಮಗೆ ಫಸ್ಟ್ PUCಯಲ್ಲಿ GRSC ಕರ್ಕೊಂಡು ಹೋಗಿದ್ರು ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಚಿಕ್ಕಮಂಗ್ಳೂರಿಗೆ 2 ದಿನ ಕರ್ಕೊಂಡು ಹೋಗಿ ಬಂದಿದ್ರು. ಈ ಥರ ಫ್ರೀ ಟ್ರಿಪ್ಸ್ ಕರ್ಕೊಂಡೋಗಿ ಎಂಕರೇಜ್ ಮಾಡಿದ್ರು. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ಫಸ್ಟ್ PUCಲಿ ಇದ್ದಾಗ ಯಾರು 600ಗೆ 595 ಪ್ಲಸ್ ತೆಗಿತೀರಾ ಅವರಿಗೆ 10,000 ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಕಾಲೇಜಲ್ಲಿ ನಾನು ಫಸ್ಟ್ ಇಯರ್ ಓದಬೇಕಾದ್ರೆ ನಮ್ಮ ಕ್ಲಾಸಲ್ಲಿ 6 ಮೆಂಬರ್ಸ್ ಔಟ್ ಆಫ್ 600 595 ಪ್ಲಸ್ ತೆಗೆದ್ರು. ಅವರೆಲ್ಲರಿಗೂ 10,000 ಕ್ಯಾಶ್ ಪ್ರೈಸ್ ಕೊಟ್ಟರು. ಆ್ಯಂಡ್ ಮೋರ್ ಓವರ್ ಈಗ ನಾನು ನೆಕ್ಸ್ಟ್ ಸೆಕೆಂಡ್ PUCಗೆ ಬಂದಮೇಲೆ ಅದರಲ್ಲೂ ಕೂಡ ಮಕ್ಕಳು ಅಷ್ಟೇ ಚೆನ್ನಾಗಿ ಓದಬೇಕು ಅಂತ ಸೆಕೆಂಡ್ PUCಲಿ ನಮಗೂ ಒಂದು ಟಾರ್ಗೆಟ್ ಕೊಟ್ಟರು. ಔಟ್ ಆಫ್ 600 590 ಪ್ಲಸ್ ತೆಗೀರಿ, ಅದರಲ್ಲಿ ಯಾರು 590 ಪ್ಲಸ್ ತೆಗಿತೀರೋ ಅವರಿಗೆ 25,000 ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ನಮಗೆ ಎಂಕರೇಜ್ ಮಾಡಿದ್ರು. ಅವ್ರು ಕೊಟ್ಟಿದ್ದ ಟಾರ್ಗೆಟ್ ಮೋಸ್ಟ್ ವಿ ಟ್ರೈ ಟು ರೀಚ್, ಅವರೆಲ್ಲ ಎಫರ್ಟ್ಸ್ ಹಾಕಿದ್ರು. ಸೊ ಐ ಸ್ಕೋರ್ಡ್ ಔಟ್ ಆಫ್ 600 585 ಆ್ಯಂಡ್ ಚಂದನ ಅಂತ ಸೈನ್ಸ್ ಸ್ಟ್ರೀಮಲ್ಲಿ ಶಿ ಸ್ಕೋರ್ಡ್ 589. 1 ಮಾರ್ಕ್ಸಲ್ಲಿ ಟಾರ್ಗೆಟ್ ಮಿಸ್ ಆಯಿತು. ಬಟ್ ಸ್ಟಿಲ್ ಆರ್ ಎಫರ್ಟ್ಸ್ ವೇರ್ ರಿಯಲ್. ಯಾಕೆಂದರೆ ನಮಗೆ ಇನ್ನೇನು ಎಕ್ಸಾಮಿಗೆ ಒಂದು ವಾರ ಇದೆ ಅಂದಾಗ ಪ್ರತಿದಿನ 8 ಗಂಟೆವರೆಗೂ ಇರಿಸ್ಕೊಂಡು ನಮಗೆ ಡೈಲಿ 1 ರಿಂದ 2 ಪೇಪರ್ ಸಾಲ್ವ್ ಮಾಡಿಸಿ ಕಳಿಸಿದ್ರೆ 80 ಮಾರ್ಕ್ಸಿಗೆ ಬರ್ಸಿ, ನಂತರ ಟೀಚರ್ಸ್ ಕೈಲಿ ಕರೆಕ್ಷನ್ ಮಾಡಿಸಿ ಇಲ್ಲಿ ಇದು ಮಿಸ್ಟೇಕ್ ಮಾಡ್ತಿದ್ಯಾ ನೋಡು, ಇಲ್ಲಿ ಇದನ್ನ ಸರಿ ಮಾಡ್ಕೊ, ಎಕ್ಸಾಮಲ್ಲಿ ಇದು ಮಾಡ್ಬೇಡ ಅಂತ ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ಮೋರ್ ಓವರ್ ಅಷ್ಟೊತ್ತನ ಇರಿಸ್ಕೋತಿದ್ರಲ್ಲ, ನಾವೇ ಸ್ನ್ಯಾಕ್ಸ್ ಅವರ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಸರ್ರೇ 1 ಲೋಟ ಬಾದಾಮಿ ಹಾಲು ಜೊತೆಗೆ ಮಾರಿಗೋಲ್ಡ್ ಬಿಸ್ಕೆಟ್ ಕೊಡ್ತಾ ಇದ್ರು, ಜೊತೆಗೆ ನಮ್ಮ ಹೊಟ್ಟೆ ಹಸ್ಕೊಂಡಿರಕ್ಕೆ ಬಿಡ್ತಾ ಇರಲಿಲ್ಲ, ಓದಿಸ್ತಾ ಇದ್ರು. ಯಾಕೆಂದರೆ ಎಲ್ಲ ಕಾಲೇಜಲ್ಲೂ ಪಾಠ ಏನೋ ಮಾಡ್ತಾರೆ, ನಮ್ಮ ಕಾಲೇಜಲ್ಲಿ ಪಾಠ ಮಾಡೋದಲ್ಲದೆ ಜೊತೆಗೆ ಓದಿಸ್ತಾರೆ ಕೂಡ. ಬಟ್ ಮೋರ್ ಓವರ್ ಸ್ಟಾಫ್ಸ್ ಟೀಚರ್ಸ್ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ. ನೀವು ಏನೇ ಡೌಟ್ ಕೇಳಿದ್ರು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಅವರ್ ಕಾಲೇಜ್ ಆ್ಯಂಡ್ ಟೀಚರ್ಸ್.